ಅಭಿವೃದ್ಧಿ ಯೋಜನೆಗಳು. ಕಂದಾಯ ಇಲಾಖೆ. ಸಕಾಲ. ಕರ್ನಾಟಕ ನಾಗರಿಕ ಸೇವಾ ಖಾತರಿ ಕಾಯ್ದೆ 2011. ಸಕಾಲ ಒಂದು ಚಾರಿತ್ರಿಕ ಘೋಷಣೆ. ಸರ್ಕಾರವು ಕರ್ನಾಟಕ ನಾಗರಿಕ ಖಾತರಿ ಸೇವೆಗಳು 2011 ಎಂಬ ಶಾಸನವನ್ನು ಜಾರಿಗೆ ತಂದಿದ್ದು, ಇದು ಮಾದರಿ ಜನಪರ ಶಾಸನವಾಗಿದ್ದು, ನಾಗರಿಕರಿಗೆ ಮಹತ್ವಾಕಾಂಕ್ಷೆಯ ಪಾರದರ್ಶಕತೆ ಆಡಳಿತ ನೀಡಿ ಅವರ ಬೇಡಿಕೆಗಳಿಗೆ ಸ್ಪಂದಿಸುವುದೇ ಸಕಾಲ ಯೋಜನೆಯ ಗುರಿ. ಏಪ್ರಿಲ್ 2012ರಿಂದ ಜಾರಿಗೆ ಬಂದಿದ್ದು, 50 ಇಲಾಖೆಗಳ 669 ಸೇವೆಗಳನ್ನು ನಿಗದಿತ ಗರಿಷ್ಠ ಕಾಲಾವಧಿಯೊಳಗೆ ಪೂರ್ಣಗೊಳಿಸತಕ್ಕದ್ದು ಇಲ್ಲವೇ ಅರ್ಜಿದಾರರಿಗೆ ಪರಿಹಾರ ವೆಚ್ಚವನ್ನು ವಿಳಂಬಕ್ಕೆ ಕಾರಣವಾದ ಸಂಬಂಧಪಟ್ಟ ಅಧಿಕಾರಿ, ಸಿಬ್ಬಂದಿಯಿಂದ ವಸೂಲಿ ಮಾಡಲಾಗುವುದು. ಕಾವೇರಿ ಭೂಮಿ ಜೋಡಣೆ. ರಾಜ್ಯ ಸರ್ಕಾರ 5/11/2011ರಂದು ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಜಿಲ್ಲೆಯ ಯಾವುದೇ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಸೌಲಭ್ಯ. ಕೃಷಿ ಜಮೀನಿನ ನೋಂದಣಿಗೆ ಭೂಮಿ ದತ್ತಾಂಶದ ಬಳಕೆ. ನೋಂದಣಿಗೆ ಮೊದಲು, ನಂತರ ಋಣಭಾರ ಮಾಹಿತಿ ಲಭ್ಯ. ದಸ್ತಾವೇಜುಗಳ ದೃಢೀಕೃತ ನಕಲುಗಳು ಲಭ್ಯ. ಮ್ಯೂಟೇಷನ್ ಪ್ರಕ್ರಿಯೆಯ ಮಾಹಿತಿ ಮೊಬೈಲ್ಗೆ ಲಭ್ಯ. ನಾಗರಿಕರ ಸಮಯ, ಶ್ರಮ ಮತ್ತು ಹಣ ಉಳಿತಾಯ. ನಮ್ಮ ಭೂಮಿ. ಪ್ರಸ್ತುತವಿರುವ ಭೂಮಿ ತಂತ್ರಾಂಶವು ದಶಕದಷ್ಟು ಹಳೆಯದಾಗಿದ್ದು, ಇಂದಿನ ಅಗತ್ಯವನ್ನು ಪೂರೈಸಲು ವಿಫಲವಾಗಿರುವುದರಿಂದ ಅದನ್ನು ಬದಲಾಯಿಸುವ ಅವಶ್ಯಕತೆ ಮನಗಂಡು ಕರ್ನಾಟಕ ಸರ್ಕಾರವು ರಾಜ್ಯದ ಎಲ್ಲ ಜಮೀನುಗಳ ಭೂ ದಾಖಲೆಗಳ ಸಂಪೂರ್ಣ ಆಡಳಿತ ನಿರ್ವಹಣೆ ಸಾಧನವಾಗಿ ನಮ್ಮ ಭೂಮಿ ಎಂಬ ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಹೊಂದಿರುವ ನೂತನ ತಂತ್ರಾಂಶವನ್ನು ಈ ವರ್ಷದ ಅಂತ್ಯದೊಳಗಾಗಿ ರೂಪಿಸಲಾಗುವುದು. ಹೊಸ ತಂತ್ರಾಂಶದಿಂದ ಭೂಮಿಯ ಸೇವೆಗಳನ್ನು ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟಕ್ಕೆ ವಿಕೇಂದ್ರೀಕರಿಸುವ ಮೂಲಕ ರೈತ ಸ್ನೇಹಿ ಆಡಳಿತವನ್ನು ರೂಪಿಸಲು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು. ಈ ಯೋಜನೆಯ ಮುಖ್ಯ ರೂಪುರೇಷೆಗಳು: ಸಮಗ್ರ ಭೂ ದಾಖಲೆಗಳ ನಿರ್ವಹಣೆ, ಭೂಮಿ ಕಾವೇರಿ ಮೋಜಣಿ ಸಂಯೋಜನೆ, ವಿವಿಧ ಇಲಾಖೆಗಳೊಂದಿಗೆ ಸಂಯೋಜನೆ, ಹೋಬಳಿ ಮಟ್ಟದಲ್ಲಿ ಭೂಮಿ ಸೇವೆಗಳ ಲಭ್ಯ, ಮ್ಯೂಟೇಷನ್ ಹಂತಗಳಲ್ಲಿ ಕಡಿತ, ತ್ವರಿತ ಮ್ಯೂಟೇಷನ್ ವಿಲೇವಾರಿ, ಒಂದು ಸರ್ವೆ ನಂಬರ್ನಲ್ಲಿ ಒಂದಕ್ಕಿಂತ ಹೆಚ್ಚು ಮ್ಯೂಟೇಷನ್ ವಹಿವಾಟುಗಳ ಪ್ರಕ್ರಿಯೆ. ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನು ನಮ್ಮ ಭೂಮಿ ತಂತ್ರಾಂಶದಿಂದ ನೀಡಲಾಗುವುದು. ರಾಷ್ಟ್ರೀಯ ಭೂ ದಾಖಲೆಗಳ ಆಧುನೀಕರಣ ಯೋಜನೆ. ಈ ಯೋಜನೆಯಲ್ಲಿ ಖಾಸಗಿ ಸಂಸ್ಥೆಗಳ ಮೂಲಕ ಪ್ರಾಯೋಗಿಕ ಮರುಭೂಮಾಪನ ಕಾರ್ಯವನ್ನು 15 ಜಿಲ್ಲೆಗಳ 30 ಗ್ರಾಮಗಳಲ್ಲಿ ಕೈಗೆತ್ತಿಕೊಂಡಿದ್ದು, 27 ಗ್ರಾಮಗಳಲ್ಲಿ ಪೂರ್ವಭಾವಿಯಾಗಿ ಮರು ಭೂಮಾಪನ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲಾಗಿದೆ ಹಾಗೂ 2013-14ನೇ ಸಾಲಿನಲ್ಲಿ 65.81 ಲಕ್ಷ ವೆಚ್ಚ ಭರಿಸಲಾಗಿದೆ. 2014-15ನೇ ಸಾಲಿಗೆ ಸರ್ಕಾರದಿಂದ 4,000 ಲಕ್ಷ ಅನುದಾನ ಒದಗಿಸಿರುತ್ತದೆ. ನಗರ ಆಸ್ತಿ ಮಾಲೀಕತ್ವದ ಹಕ್ಕು ದಾಖಲಾತಿ ಯೋಜನೆ UPOR. ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಕೈಗೆತ್ತಿಕೊಂಡು ನಗರ ಪ್ರದೇಶಗಳ ಆಸ್ತಿಗಳನ್ನು ಸರ್ಕಾರದ ವತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಮೋಜಣಿ ಮಾಡಲಾಗುವುದು. ಆಯ್ದ ನಗರಗಳಾದ ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಧಾರವಾಡ ಹಾಗೂ ಮಂಗಳೂರು ನಗರಗಳಲ್ಲಿ 2013-14ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. 2013-14ನೇ ಸಾಲಿನಲ್ಲಿ ಒಟ್ಟು 162.23 ಲಕ್ಷಗಳನ್ನು ವೆಚ್ಚ ಮಾಡಲಾಗಿದ್ದು, ಒಟ್ಟು 6,988 ಅಂತಿಮ PR ಕಾರ್ಡ್ಗಳನ್ನು ನಾಗರಿಕರಿಗೆ ವಿತರಿಸಲಾಗಿದೆ. ಅಟಲ್ ಜನಸ್ನೇಹಿ ಕೇಂದ್ರಗಳು. ಓವರ್ ದ ಕೌಂಟರ್ ಸೇವೆಗಳು. OTC ಅಥವಾ ಓವರ್ ದ ಕೌಂಟರ್ ಸೇವೆ ನಾಗರಿಕರ ದತ್ತ ಸಂಚಯವನ್ನು ನಿರ್ಮಿಸಿ ಅದನ್ನು ಬಳಸಿಕೊಂಡು ನಾಗರಿಕರಿಗೆ
ತಕ್ಷಣದಲ್ಲಿಯೇ ಸೇವೆಯನ್ನು ಒದಗಿಸುವುದರ ಮೂಲಕ ದಕ್ಷತೆಯನ್ನು ಹೆಚ್ಚಿಸುವ ಒಂದು ಸಾಧನ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ಅರ್ಹ ನಾಗರಿಕರಿಗೆ ಪ್ರಮಾಣ ಪತ್ರಗಳನ್ನು ಅವರು ಬಂದು ಕೇಳುವುದಕ್ಕೆ ಮುಂಚೆಯೇ ದತ್ತ ಸಂಚಯನದ ಆಧಾರದ ಮೇಲೆ ಸಿದ್ಧಪಡಿಸಿ ಅವರು ಬಂದು ಕೇಳಿದ ತಕ್ಷಣ ಅದನ್ನು ನೀಡಲಾಗುತ್ತದೆ. ಇದರಿಂದ ಕ್ಷಣ ಮಾತ್ರದಲ್ಲಿ ಸೇವೆಯನ್ನು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಜಾತಿ ಪ್ರಮಾಣ ಪತ್ರದ ಸಿಂಧುತ್ವವು ಜೀವಿತಾವಧಿಯವರೆಗೆ ಇರುವುದರಿಂದ ಹಾಗೂ ಆದಾಯ ಪ್ರಮಾಣ ಪತ್ರದ ಸಿಂಧುತ್ವವು 5 ವರ್ಷಗಳವರೆಗೆ ಇರುವುದರಿಂದ ದತ್ತಾಂಶದಲ್ಲಿ ಮೊದಲೇ ಸಿದ್ಧಪಡಿಸಿಕೊಂಡಿರುವ ಈ ಪ್ರಮಾಣ ಪತ್ರಗಳನ್ನು ನಾಡ ಕಚೇರಿ ತಂತ್ರಾಂಶದ ಮೂಲಕ ಅರ್ಜಿದಾರರಿಗೆ ಯಾವುದೇ ವಿಳಂಬವಿಲ್ಲದೆ ತಕ್ಷಣವೇ ಕೌಂಟರ್ನಲ್ಲಿ ನೀಡಲಾಗುವುದು. ಇದನ್ನು ಈಗಾಗಲೇ ಶಿವಮೊಗ್ಗ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಪ್ರಯತ್ನಿಸಲಾಗಿದೆ. ಇಷ್ಟರಲ್ಲಿಯೇ ರಾಜ್ಯಾದ್ಯಂತ ಜಾರಿಗೆ ಬರಲಿದೆ. ತಾಲೂಕು ಕಚೇರಿಗಳಲ್ಲಿ ಪಡಸಾಲೆ. ತಾಲೂಕು ಕಚೇರಿಯಲ್ಲಿನ ವಿವಿಧ ಸೇವೆಗಳನ್ನು ಪಡೆಯಲು ಸಾರ್ವಜನಿಕರು ವಿವಿಧ ಶಾಖೆಗಳಿಗೆ ಭೇಟಿ ನೀಡಬೇಕಿರುತ್ತದೆ. ಉದಾಹರಣೆಗೆ ಆಹಾರ ಶಾಖೆ, ಭೂಮಿ ಕೇಂದ್ರ, ನಾಡ ಕಚೇರಿ, ಸರ್ವೆ ಶಾಖೆ, ರೆಕಾರ್ಡ್ ರೂಮ್ ಇತ್ಯಾದಿ. ಈ ಎಲ್ಲ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಸಾರ್ವಜನಿಕರು ಪಡೆಯುವಂತಾಗಲು ತಾಲೂಕು ಕಚೇರಿಗಳಲ್ಲಿ ಪಡಸಾಲೆ ಯೋಜನೆ ಆರಂಭಿಸಲು ಚಿಂತಿಸಲಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಲೂಕು ಕಚೇರಿಯ ಒಂದು ಭಾಗವನ್ನು ಗುರುತಿಸಿ ಅವಶ್ಯಕವಾದ ಪೀಠೋಪಕರಣ ಹಾಗೂ ತಂತ್ರಾಂಶಗಳನ್ನು ಒದಗಿಸಿ ಈ ಎಲ್ಲ ಸೇವೆಗಳನ್ನು ನೀಡಲು ಕ್ರಮ ವಹಿಸಲಾಗುತ್ತಿದೆ. ಮೊಬೈಲ್ ಗವರ್ನೆನ್ಸ್. ನಾಡ ಕಚೇರಿಗಳಲ್ಲಿ ವಿವಿಧ ಸೇವೆಗಳ ಅಡಿಯಲ್ಲಿ ಎಲ್ಲ ಪ್ರಮಾಣ ಪತ್ರಗಳನ್ನು ನಾಗರಿಕರಿಗೆ ನೀಡಲು ಹಾಲಿ ಕ್ಷೇತ್ರ ಪರಿಶೀಲನೆ ಮಾಡುವುದಕ್ಕೆ ಅಗತ್ಯವಿರುವ ಮುದ್ರಿತ ತಪಶೀಲು ಪಟ್ಟಿಯನ್ನು ಉಪಯೋಗಿಸಲಾಗುತ್ತಿದ್ದು, ಇನ್ನು ಮುಂದೆ ನಾಡ ಕಚೇರಿ ದತ್ತಾಂಶದಿಂದ ಚೆಕ್ ಲಿಸ್ಟನ್ನು ಗ್ರಾಮ ಲೆಕ್ಕಿಗರು ಹಾಗೂ ರಾಜಸ್ವ ನಿರೀಕ್ಷಕರು ತಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ಮುಖಾಂತರವೇ ಕ್ಷೇತ್ರ ಪರಿಶೀಲನೆ ಮಾಡಲು ಹಾಗೂ ಅವರ ವರದಿಯನ್ನು ದತ್ತಾಂಶಕ್ಕೆ ಅಪ್ಲೋಡ್ ಮಾಡಲು ಅನುವು ಮಾಡುವ ನಿಟ್ಟಿನಲ್ಲಿ ತಂತ್ರಾಂಶವನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಜಾರಿಯಲ್ಲಿರುವ ಸಾಮಾಜಿಕ ಭದ್ರತಾ ಯೋಜನೆಗಳು. ಅಂಗವಿಕಲ ವೇತನ ಯೋಜನೆ 7/11/1977. ವೃದ್ಧಾಪ್ಯ ವೇತನ ಯೋಜನೆ 1/4/1984. ನಿರ್ಗತಿಕ ವಿಧವಾ ವೇತನ ಯೋಜನೆ 1/4/1984. ದೇವದಾಸಿ ವೇತನ ಯೋಜನೆ 1/4/1994. ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ 15/8/1995. ಅನ್ನಪೂರ್ಣ ಅಂತ್ಯೋದಯ ಯೋಜನೆ 25/12/2000. ಅಂತ್ಯ ಸಂಸ್ಕಾರ ಸಹಾಯಧನ ಯೋಜನೆ 1/6/2006. ಆದರ್ಶ ಅಥವಾ ಸರಳ ವಿವಾಹ ಯೋಜನೆ 2/5/2007. ಸಂಧ್ಯಾ ಸುರಕ್ಷಾ ಯೋಜನೆ 29/7/2007. ಆಮ್ ಆದ್ಮಿ ಬಿಮಾ ಯೋಜನೆ 1/7/2008. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ 1/10/2007. ಮನಸ್ವಿನಿ ಯೋಜನೆ 1/8/2013. ಮೈತ್ರಿ ಯೋಜನೆ 1/8/2013. ಮುಖ್ಯಮಂತ್ರಿ ಪರಿಹಾರ ನಿಧಿ ಯೋಜನೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ವೇತನ ಯೋಜನೆ. ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಯನ್ನು ಬದಲಿಸಿ ದಿನಾಂಕ 19/11/2007 ಜಾರಿಗೆ ತರಲಾಗಿದೆ. ನಿರ್ಗತಿಕ ವೃದ್ಧರಿಗಾಗಿ ಮೀಸಲಾದ ಯೋಜನೆ. 60 ವರ್ಷಕ್ಕಿಂತ ಮೇಲ್ಪಟ್ಟ 200 ರುಗಳ ಮಾಸಿಕ ವೇತನ. 65 ವರ್ಷಕ್ಕಿಂತ ಮೇಲ್ಪಟ್ಟ 500 ರುಗಳ ಮಾಸಿಕ ವೇತನ. 80 ವರ್ಷಕ್ಕಿಂತ ಮೇಲ್ಪಟ್ಟ 1000 ರುಗಳ ಮಾಸಿಕ ವೇತನ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50-50 ಅನುಪಾತದಲ್ಲಿ ಈ ಕೊಡುಗೆಯನ್ನು ಹೊಂದಿದೆ. ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ. ಈ ಯೋಜನೆ 15/8/1995 ಜಾರಿಗೆ ಬಂದಿದೆ.
ಈ ಹಿಂದೆ ಉಪ ವಿಭಾಗಾಧಿಕಾರಿ ಮಂಜೂರಾತಿ ಪ್ರಾಧಿಕಾರಿಯಾಗಿದ್ದು ದಿನಾಂಕ 4/6/2008ರಿಂದ ತಹಶೀಲ್ದಾರ್ ರವರನ್ನು ಮಂಜೂರಾತಿ ಪ್ರಾಧಿಕಾರಿಯಾಗಿ ಸ.ಆ.ಆರ್.ಡಿ. 46 ಡಿಎಸ್ಪಿ 2008ರಂತೆ ನೇಮಿಸಿದೆ. ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಬಿಪಿಎಲ್ ಕುಟುಂಬದ ಮುಖ್ಯಸ್ಥನ ಮರಣ ಹೊಂದಿದ್ದಲ್ಲಿ ಆತನ ಕುಟುಂಬ ಅರ್ಹರು. ಮೃತರು 18ರಿಂದ 59 ವರ್ಷದೊಳಗಿನವರಾಗಿರಬೇಕು. ಮರಣ ಹೊಂದಿದ 6 ತಿಂಗಳ ಒಳಗಾಗಿ ನೆಮ್ಮದಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬೇಕು. ಮರಣ ಪ್ರಮಾಣಪತ್ರ ಹಾಜರುಪಡಿಸಬೇಕು. ರು. 20,000ಗಳ ನೆರವು ನೀಡಲಾಗುವುದು. ಆ ಕುಟುಂಬದಲ್ಲಿ ದುಡಿಯುವ ವ್ಯಕ್ತಿಗಳಿದ್ದರೆ ಅರ್ಜಿ ತಿರಸ್ಕರಿಸಲಾಗುವುದು. ಫಲಾನುಭವಿಗಳು ಮರಣ ಹೊಂದಿದಲ್ಲಿ ಅವರ ಮಕ್ಕಳಿಗೆ ನೆರವನ್ನು ನೀಡಬಹುದು. ನಿರ್ಗತಿಕ ವಿಧವಾ ವೇತನ ಯೋಜನೆ 18 ವರ್ಷಕ್ಕೆ ಮೇಲ್ಪಟ್ಟ 60 ವರ್ಷದೊಳಗಿನ ವಿಧವೆಯರಿಗೆ ಈ ವೇತನವನ್ನು ನೀಡಲಾಗುತ್ತದೆ. ವೈದ್ಯಕೀಯ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಗಂಡನ ಮರಣ ಪ್ರಮಾಣಪತ್ರ ಹಾಗೂ 4 ಭಾವಚಿತ್ರಗಳನ್ನು ಸಲ್ಲಿಸಬೇಕು. ಬಿಪಿಎಲ್ ಕುಟುಂಬದವರಾಗಿರಬೇಕು. ರಾಜ್ಯದ ನಿವಾಸಿಯಾಗಿರಬೇಕು. ಬೇರೆ ಯೋಜನೆಗಳಲ್ಲಿ ವೇತನ ಪಡೆಯುವವರು ಅರ್ಹರಲ್ಲ. ಮರಣ ಹೊಂದುವವರಿಗೆ ಅಥವಾ ಪುನರ್ ವಿವಾಹ ಆಗುವವರಿಗೆ ಮಾತ್ರ ಅರ್ಹರು. ಅಂಗವಿಕಲ ವೇತನ ಯೋಜನೆ ಈ ಯೋಜನೆಗೆ ಅರ್ಹರೆಂದರೆ ಬಿಪಿಎಲ್ ಕುಟುಂಬದವರಾಗಿರಬೇಕು. ಬ್ಲೈಂಡ್, ಡೆಫ್ ಅಂಡ್ ಡಂಬ್, ಲೊಕೊಮೋಟಿವ್ ಡಿಸೆಬಿಲಿಟಿ ಡ್ಯೂ ಟು ಲೆಪ್ರಸಿ, ಮೆಂಟಲಿ ರಿಟಾರ್ಡೆಡ್ ಅಂಡ್ ಮೆಂಟಲಿ ಇಲ್ ಇನ್ ಸರ್ಟಿಫೈಡ್ ಬೈ ಸೈಕಿಯಾಟ್ರಿಸ್ಟ್ ಇವರು ಮಾತ್ರ ಅರ್ಹರು. ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ನೀಡಿದ ಪ್ರಮಾಣ ಪತ್ರವನ್ನು ಹಾಜರುಪಡಿಸಬೇಕು. ಶೇಕಡಾ 40ರಿಂದ 75ರೊಳಗೆ ಅಂಗವಿಕಲತೆ ಹೊಂದಿರುವವರಿಗೆ ಮಾಸಿಕ ರು. 500 ನೀಡಲಾಗುವುದು. 29/8/2008ರಂತೆ 75%ಗಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವವರಿಗೆ ಮಾಸಿಕ 1,600 ರು. ನೀಡಲಾಗುವುದು. ಈ ವೇತನ ಪಡೆಯುವವರು ಬೇರೆ ಯೋಜನೆಗಳಿಗೆ ಅರ್ಹರಲ್ಲ. ಸಂಧ್ಯಾ ಸುರಕ್ಷಾ ಯೋಜನೆ 65 ವರ್ಷ ಮೇಲ್ಪಟ್ಟವರು ಅರ್ಹರು. ವಾರ್ಷಿಕ ಆದಾಯ 20,000ಕ್ಕಿಂತ ಕಡಿಮೆ ಇರುವ ಪತಿ ಪತ್ನಿ ಇಬ್ಬರು ಅರ್ಹರು. ಇಬ್ಬರ ಬ್ಯಾಂಕ್ ಉಳಿತಾಯ ಠೇವಣಿಗಳ ಒಟ್ಟು ಮೊತ್ತ 10,000ಕ್ಕಿಂತ ಹೆಚ್ಚಾಗಿರಬಾರದು. ಗಂಡು ಮಕ್ಕಳಿದ್ದು ಪೋಷಣೆ ಮಾಡುತ್ತಿಲ್ಲವೆಂದು ಕಂಡುಬಂದಲ್ಲಿ ಈ ಯೋಜನೆ ಅಡಿಯಲ್ಲಿ ಅರ್ಹರು. ಯಾವುದೇ ರೀತಿಯ ಪಿಂಚಣಿಯನ್ನು ಪಡೆಯುತ್ತಿರಬಾರದು. ನಾಡ ಕಚೇರಿ ವ್ಯಾಪ್ತಿಯಲ್ಲಿ ಉಪ ತಹಶೀಲ್ದಾರ್ ರವರಿಗೆ ಮಂಜೂರಿ ಅಧಿಕಾರವಿರುತ್ತದೆ. ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ಅಗ್ರಿಕಲ್ಚರಲ್ ಲೇಬರರ್ಸ್, ವೀವರ್ಸ್, ಫಿಷರ್ಮನ್ ಅಂಡ್ ಲೇಬರರ್ಸ್ ಫ್ರಾಮ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಎಕ್ಸ್ಕ್ಲೂಡಿಂಗ್ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ಸ್ ಮಾಸಿಕ ರು. 500ಗಳ ವೇತನ ನೀಡಲಾಗುವುದು. ಅಂತ್ಯೋದಯ ಅನ್ನಪೂರ್ಣ ಯೋಜನೆ ಈ ಯೋಜನೆಯನ್ನು 25/12/2000ನೇ ಸಾಲಿನಲ್ಲಿ ಜಾರಿಗೆ ತರಲಾಗಿದೆ. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಕಡು ಬಡವರಿಗೆ ಆಹಾರ ಭದ್ರತೆ ಒದಗಿಸುತ್ತದೆ. ಮಾಸಿಕ 29 ಕೆಜಿ ಅಕ್ಕಿ ಮತ್ತು 6 ಕೆಜಿ ಗೋಧಿ ವಿತರಣೆ ಮಾಡಲಾಗುತ್ತದೆ. ಅಂತ್ಯ ಸಂಸ್ಕಾರ ಸಹಾಯಧನ ಈ ಯೋಜನೆ ಜೂನ್ 2006ರಿಂದ ರಾಜ್ಯ ಸರ್ಕಾರದ ಮೂಲಕ ಜಾರಿಗೆ ಬಂದಿದೆ. ಬಿಪಿಎಲ್ ಕುಟುಂಬದ ಯಾವುದೇ ವ್ಯಕ್ತಿ ಮರಣ ಹೊಂದಿದಾಗ 1,000 ರುಗಳ ಧನ ಸಹಾಯ. 1/4/2015ರಿಂದ 5,000 ರುಗಳ ಧನ ಸಹಾಯ. ಮೃತಪಟ್ಟ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಿದ ಆ ಕುಟುಂಬದ ಸದಸ್ಯರು ಅಥವಾ ವಾರಸುದಾರರು 3 ದಿನಗಳ ಒಳಗಾಗಿ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸಿ ಸಹಾಯ ಪಡೆಯಬಹುದು. ಧನ ಸಹಾಯವನ್ನು ಅಂತ್ಯ ಸಂಸ್ಕಾರದ ದಿನವೇ ನೀಡಬೇಕು. 10/11/2010ರಂತೆ 3 ದಿನಗಳ ನಂತರ 6 ತಿಂಗಳ ಒಳಗೆ ಬರುವ ಅರ್ಜಿಗಳನ್ನು ಉಪ ವಿಭಾಗಾಧಿಕಾರಿಗಳ ಘಟನೋತ್ತರ ಅನುಮೋದನೆ ಪಡೆದು ಕ್ರಮ ವಹಿಸಬೇಕು.
ಆದರ್ಶ ವಿವಾಹ ಯೋಜನೆ. ಈ ಯೋಜನೆಯನ್ನು ಸರಳ ಸಾಮೂಹಿಕ ವಿವಾಹ ಯೋಜನೆ ಎಂದು ಕರೆಯಲಾಗುತ್ತದೆ. 2/5/2007 ಜಾರಿಗೆ ತರಲಾಗಿದೆ. ಈ ಯೋಜನೆಯಡಿಯಲ್ಲಿ ಮದುವೆಯಾಗುವ ಪ್ರತಿಯೊಬ್ಬ ಯುವತಿಗೂ 10,000ಗಳ ಪ್ರೋತ್ಸಾಹಧನವನ್ನು 2 ವರ್ಷಗಳ ಅವಧಿಗೆ ಠೇವಣಿ ರೂಪದಲ್ಲಿ ನೀಡಲಾಗುವುದು. ಪಟ್ಟಣ ಮತ್ತು ನಗರ ಪ್ರದೇಶದಲ್ಲಿ ಕನಿಷ್ಠ 25 ಜೋಡಿಗಳು ಹಾಗೂ ಗ್ರಾಮಾಂತರ ಮತ್ತು ಹೋಬಳಿ ಪ್ರದೇಶದಲ್ಲಿ ಕನಿಷ್ಠ 10 ಜೋಡಿಗಳ ಸರಳ ಸಾಮೂಹಿಕ ವಿವಾಹ ನಡೆದಿರಬೇಕು. ಈ ವಿವಾಹಗಳನ್ನು ಸಂಘಟಿಸುವವರಿಗೆ ಪ್ರತಿ ಜೋಡಿಗೆ 100ರಂತೆ ಪ್ರೋತ್ಸಾಹಧನ ನೀಡಲಾಗುವುದು. ವಿವಾಹ ನೋಂದಣಿ ಪ್ರಮಾಣಪತ್ರ, ಬ್ಯಾಂಕ್ ಖಾತೆ ಪುಸ್ತಕ ಹಾಗೂ ವಧುವರರ ಭಾವಚಿತ್ರ ನೀಡಬೇಕು. ಆಮ್ ಆದ್ಮಿ ಅಥವಾ ಜನಶ್ರೀ ವಿಮಾ ಯೋಜನೆ. ಈ ಯೋಜನೆಯನ್ನು 2/10/2007 ಘೋಷಿಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆಯಾಗಿದ್ದು 1/7/2008 ಜಾರಿಗೆ ತರಲಾಗಿದೆ. 31/3/2008 ನಿಯಮಗಳಂತೆ ಆಮ್ ಆದ್ಮಿ ಬಿಮಾ ಯೋಜನೆ ನಿಯಮಗಳು 2011 ಜಾರಿಯಲ್ಲಿ ಇರುತ್ತದೆ. ಭಾರತೀಯ ಜೀವನ್ ವಿಮಾ ನಿಗಮ ವಿಮೆಯ ನಿರ್ವಹಣೆ ಮಾಡುವುದು. ಈ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ವಿಷಯ ನಿರ್ವಾಹಕರು ಪ್ರತ್ಯೇಕ ವಹಿಯೊಂದಿಗೆ ನಿರ್ವಹಿಸಬೇಕು. ಗ್ರಾಮೀಣ ಭೂರಹಿತ ಕುಟುಂಬದ 18 ರಿಂದ 59 ವರ್ಷದೊಳಗಿನ ಮುಖ್ಯಸ್ಥನ ಹೆಸರಿನಲ್ಲಿ 200 ವಾರ್ಷಿಕ ವಿಮೆ. ಫಲಾನುಭವಿಗಳಿಗೆ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ನೀಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ 100 ರುಗಳನ್ನು LICಗೆ ಕುಟುಂಬದ ಮುಖ್ಯಸ್ಥನ ಹೆಸರಿನಲ್ಲಿ ಪಾವತಿಸುತ್ತದೆ. ಆ ಕುಟುಂಬದ 2 ಮಕ್ಕಳಿಗೆ 9 ರಿಂದ 12ನೇ ತರಗತಿಯವರೆಗೆ ಪ್ರತಿ ತಿಂಗಳಿಗೆ ರು. 100ರಂತೆ ವಿದ್ಯಾರ್ಥಿ ವೇತನ ನೀಡಲಾಗುವುದು. ವಿದ್ಯಾರ್ಥಿಗಳು ಅನುತ್ತೀರ್ಣರಾದರೆ ವಿದ್ಯಾರ್ಥಿ ವೇತನ ನಿಲ್ಲಿಸಬೇಕು. ಕುಟುಂಬದ ಮುಖ್ಯಸ್ಥ ಮರಣ ಹೊಂದಿದ್ದಲ್ಲಿ ಪರಿಹಾರವನ್ನು ಈ ಕೆಳಕಂಡಂತೆ ನೀಡಲಾಗುವುದು. ನೈಸರ್ಗಿಕ ಸಾವು ₹30,000, ಆಕಸ್ಮಿಕ ಸಾವು ₹75,000, ಶಾಶ್ವತ ಅಂಗವಿಕಲತೆ ₹75,000, ಭಾಗಶಃ ಅಂಗವಿಕಲತೆ ₹37,500 ರುಗಳು. ಮೃತರ ಕುಟುಂಬದ ಸದಸ್ಯರು 6 ತಿಂಗಳ ಒಳಗಾಗಿ ದಾಖಲಾತಿಗಳೊಡನೆ ನಿಗದಿತ ಅರ್ಜಿಯನ್ನು ತಹಶೀಲ್ದಾರ್ ರವರಿಗೆ ಸಲ್ಲಿಸಬೇಕು. ಸರ್ಕಾರ ಹೊಸ ಆದೇಶದಂತೆ ಕಂದಾಯ ಇಲಾಖೆಗೆ ಅನುಷ್ಠಾನದ ಹೊಣೆ ವಹಿಸಲಾಗಿದೆ. ದಿನಾಂಕ 27/8/2011 ಅರ್ಹರು ನೇರವಾಗಿ ತಾಲೂಕು ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಜೊತೆ ಪಡಿತರ ಚೀಟಿ, ಭೂರಹಿತ ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ, ವಯಸ್ಸಿನ ದೃಢೀಕರಣ ಪತ್ರ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್. ತಹಶೀಲ್ದಾರ್ ಮಂಜೂರಾತಿ ಅಧಿಕಾರಿಯಾಗಿರುತ್ತಾರೆ. ಕುಟುಂಬದ ಮುಖ್ಯಸ್ಥರಿಗೆ ವಿಮಾ ಬಾಂಡ್ ನೀಡಬೇಕು. ದೇವದಾಸಿ ವೇತನ ಯೋಜನೆ. 1993-94ನೇ ಸಾಲಿನಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟ್, ಬಳ್ಳಾರಿ, ಧಾರವಾಡ, ಗದಗ, ಗುಲ್ಬರ್ಗಾ, ಹಾವೇರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಮಾತ್ರ ಜಾರಿಯಲ್ಲಿರುತ್ತದೆ. ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು. ಅರ್ಜಿದಾರರ ವಯಸ್ಸು 45 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಮಾಸಾಶನದ ಮೊಬಲಗು 500 ರುಗಳಾಗಿರುತ್ತವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಈ ಮಾಸಾಶನದ ಮಂಜೂರಾತಿ ಅಧಿಕಾರಿಯಾಗಿರುತ್ತಾರೆ. ತಾಲೂಕಿನ ತಹಶೀಲ್ದಾರರು ಈ ಕಾರ್ಯಕ್ರಮದ ಉಸ್ತುವಾರಿ ಅಧಿಕಾರಿಯಾಗಿರುತ್ತಾರೆ. ಮನಸ್ವಿನಿ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯಾಗಿದ್ದು 1/8/2013 ಜಾರಿಗೆ ಬಂದಿದೆ. ಅವಿವಾಹಿತ 40 ರಿಂದ 64 ವರ್ಷದೊಳಗಿನ ಮಹಿಳೆಯರು ಅರ್ಹರಾಗಿರುತ್ತಾರೆ. ವಿಧವೆಯರು, ಪರಿತ್ಯಕ್ತ, ವಿಚ್ಛೇದಿತ ಮಹಿಳೆಯರು ಅರ್ಹರು. BPL ಕುಟುಂಬದವರಾಗಿರಬೇಕು. ₹500 ಮಾಸಾಶನ ನೀಡಲಾಗುವುದು. 2013-14ನೇ ಸಾಲಿನಲ್ಲಿ 11,929 ಮಹಿಳೆಯರು ಅರ್ಹರು. ಮೈತ್ರಿ ಯೋಜನೆ
1/8/2013 ಜಾರಿಗೆ ಬಂದಿದೆ. ಲೈಂಗಿಕ ಅಲ್ಪಸಂಖ್ಯಾತರು ಅರ್ಹರಾಗಿರುತ್ತಾರೆ. ಬಿಪಿಎಲ್ ಕುಟುಂಬದವರಾಗಿರಬೇಕು. ₹500 ಮಾಸಾಶನ ನೀಡಲಾಗುವುದು. 2013-14 ಸಾಲಿನಲ್ಲಿ 213 ಫಲಾನುಭವಿಗಳು ಅರ್ಹರು. ಮುಖ್ಯಮಂತ್ರಿ ಪರಿಹಾರ ನಿಧಿ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ. ಅತ್ಯಂತ ಹೆಚ್ಚಿನ ವೆಚ್ಚದ ಶಸ್ತ್ರಚಿಕಿತ್ಸೆಗಳಿಗಾಗಿ ರೋಗಿಯ ಹೆಸರಿನಲ್ಲಿ ಆಸ್ಪತ್ರೆಗೆ ಹಣ ಬಿಡುಗಡೆ, ಇನ್ನಿತರ ವೆಚ್ಚಗಳಿಗಾಗಿ ರೋಗಿಗೆ ಗರಿಷ್ಠ ₹1,00,000 ವರೆಗೆ ಸಹಾಯಧನ ಬಿಡುಗಡೆ ಮುಖ್ಯಮಂತ್ರಿ ಕಚೇರಿಯಿಂದ ಕಂದಾಯ ಇಲಾಖೆ ಮೂಲಕ ರೋಗಿಗೆ ಚೆಕ್ ವಿತರಣೆ ನೀಡಲಾಗುವುದು. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ 2007-8 ಕೇಂದ್ರ ಆಯವ್ಯಯದಲ್ಲಿ ಈ ಯೋಜನೆ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 1/10/2007 ಜಾರಿಗೆ ತರಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50-50 ಅನುಪಾತದಲ್ಲಿ ಕೊಡುಗೆ ನೀಡಲಾಗುತ್ತಿದೆ. ಕೇಂದ್ರ ಕಾರ್ಮಿಕ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆಯಾಗಿದೆ. ಬಿಪಿಎಲ್ ವ್ಯಾಪ್ತಿಗೆ ಬರುವ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಆಟೋ ಚಾಲಕರು, ಬೀದಿ ವ್ಯಾಪಾರಿಗಳು ಅರ್ಹರು. ₹30 ವಿಮಾ ಹಣ ಪಾವತಿಸಿದವರು ವಿಮಾ ಕಾರ್ಡ್ ಪಡೆದು ದೇಶದ ಯಾವುದೇ ಸಾರ್ವತ್ರಿಕ ಆಸ್ಪತ್ರೆ ಹಾಗೂ ಈ ಯೋಜನೆಯಡಿ ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಪಡೆಯಬಹುದು. ಕುಟುಂಬದ ಎಲ್ಲ ಸದಸ್ಯರು ₹30,000 ಗರಿಷ್ಠ ಮೊತ್ತದ ಆರೋಗ್ಯ ಸೌಲಭ್ಯ ಪಡೆಯಬಹುದು. ಪ್ರಯಾಣ ವೆಚ್ಚವಾಗಿ ₹100 ಪಾವತಿಸಲಾಗುವುದು. ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಇಲಾಖೆ ಉದ್ದೇಶಗಳು: ಸಹಸ್ರಮಾನ ಮಾಹಿತಿ ತಂತ್ರಜ್ಞಾನ 2000 ಹಾಗೂ ಜೈವಿಕ ತಂತ್ರಜ್ಞಾನ 2001 ನೀತಿಗಳನ್ನು ಕಾರ್ಯಗತ ಮಾಡುವುದು. ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು. ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಉದ್ಯಮದ ಬೆಳವಣಿಗೆಗೆ ಬಾಧಕವಾಗುವ ದೈನಂದಿನ ಸಮಸ್ಯೆಗಳನ್ನು ಬಗೆಹರಿಸುವುದು. ಬಹುರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಸಂಪರ್ಕವನ್ನು ಏರ್ಪಡಿಸಿಕೊಂಡು ವಿಶ್ವದ ಮಾಹಿತಿ ಹಬ್ ಆಗಿ ಕರ್ನಾಟಕ ರಾಜ್ಯವನ್ನು ಮಾಡುವುದು. ವಿದೇಶಿ ಬಂಡವಾಳವನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಮತ್ತು ಹೊರ ರಾಜ್ಯಗಳಿಂದ ಉದ್ಯಮಿಗಳನ್ನು ರಾಜ್ಯಕ್ಕೆ ಆಹ್ವಾನಿಸುವ ದಿಸೆಯಲ್ಲಿ ಪ್ರದರ್ಶನ, ಮೇಳ, ಸಮಾವೇಶಗಳನ್ನು ಏರ್ಪಡಿಸುವುದು. ರಾಜ್ಯದ 2ನೇ ಹಂತದ ನಗರಗಳಲ್ಲಿ ಜೈವಿಕ ತಂತ್ರಜ್ಞಾನ ಪಾರ್ಕ್, ಬೀದರ್ನಲ್ಲಿ ವೈವೇರಿಯಂ ಪಾರ್ಕ್, ಧಾರವಾಡನಲ್ಲಿ ಕೃಷಿ ಜೈವಿಕ ತಂತ್ರಜ್ಞಾನ ಪಾರ್ಕ್, ಮಂಗಳೂರಿನಲ್ಲಿ ಮೆರಿನ್ ಬಯೋಟೆಕ್ ಪಾರ್ಕ್ ಮತ್ತು ಸಿಎಫ್ಟಿಆರ್ಐ ಸಹಯೋಗಗಳೊಂದಿಗೆ ಮೈಸೂರಿನಲ್ಲಿ N2P2 ಪಾರ್ಕ್ಗಳ ಸ್ಥಾಪನೆ. ಈ ದಿಸೆಯಲ್ಲಿ ಪ್ರಾರಂಭಿಕ ಕಾರ್ಯಗಳು ಪ್ರಗತಿಯಲ್ಲಿವೆ. ರಾಜ್ಯದ ದ್ವಿತೀಯ ದರ್ಜೆ ನಗರಗಳಲ್ಲಿ ವಿಶ್ವದರ್ಜೆಯ ಐಟಿ ಪಾರ್ಕ್ಗಳ ಸ್ಥಾಪನೆ. ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು. ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳ ಸಂಸ್ಥೆಯನ್ನು 2000 ಡಿಸೆಂಬರ್ 7 1960 ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮದ ಅಡಿಯಲ್ಲಿ ಒಂದು ಸಂಘವಾಗಿ ನೋಂದಾಯಿಸಲಾಗಿದೆ. 2001ರಲ್ಲಿ ಸಹಸ್ರಮಾನ ಜೈವಿಕ ತಂತ್ರಜ್ಞಾನ ನೀತಿಯನ್ನು ಘೋಷಿಸಿದ್ದರಿಂದ ಸಂಘವನ್ನು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಎಂಬುದಾಗಿ ಮರುನಾಮಕರಣ ಮಾಡಲಾಯಿತು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ನೀತಿ 2011, ಕರ್ನಾಟಕ ಅನಿಮೇಷನ್ ಮ್ಯೂಚುಯಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ ನೀತಿ, ಮಿಲೇನಿಯಂ ಬಯೋಟೆಕ್ ಪಾಲಿಸಿ 2, I4 ನೀತಿ, ಕರ್ನಾಟಕ ಎಲೆಕ್ಟ್ರಾನಿಕ್ ಸಿಸ್ಟಮ್ ವಿನ್ಯಾಸ ಮತ್ತು ತಯಾರಿಕೆಗಳ ನೀತಿ ಜಾರಿಯಾಗಿದೆ. ಕರ್ನಾಟಕ I4 ನೀತಿ: ಐಟಿ, ಐಟಿಇಎಸ್, ಇನ್ನೋವೇಷನ್, ಇನ್ಸೆಂಟಿವ್ಸ್ ನೀತಿ. ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ITD-10 PRM 2013 ದಿನಾಂಕ 16/1/2014ರಲ್ಲಿ I4 ನೀತಿಯನ್ನು ಘೋಷಿಸಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೊರಗಡೆ
ಉದ್ಯೋಗ ಆಧಾರಿತ ಪ್ರೋತ್ಸಾಹ ಭೂ ಹಂಚಿಕೆ. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯು ಏಕ ಗವಾಕ್ಷಿ ತಿರುವಳಿ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ. ಮುದ್ರಾಂಕ ಶುಲ್ಕದಿಂದ ವಿನಾಯಿತಿ. ವಿದ್ಯುತ್ ಶಕ್ತಿ ದರದಲ್ಲಿ ರಿಯಾಯಿತಿ. ಬ್ರ್ಯಾಂಡ್ ಬೆಂಗಳೂರು 3.0 ಹಾಗೂ ಬೆಂಗಳೂರು ಫಸ್ಟ್ ಫಂಡ್ ರಚನೆ. ಸಹಸ್ರಮಾನದ ಜೈವಿಕ ತಂತ್ರಜ್ಞಾನ ನೀತಿ 2013-14. ಬಿಟಿ ಫಿನಿಶಿಂಗ್ ಸ್ಕೂಲ್. ಕರ್ನಾಟಕ ಸರ್ಕಾರವು ಶೇಕಡಾ 25ರಷ್ಟು ಗರಿಷ್ಠ 100 ಲಕ್ಷಗಳ ಮಿತಿಯ ಆರ್ಥಿಕ ಬೆಂಬಲದೊಂದಿಗೆ ಬಯೋಟೆಕ್ ಫಿನಿಶಿಂಗ್ ಶಾಲೆಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸಲಾಯಿತು. ಪ್ರೊಫೆಸರ್ ಪದ್ಮನಾಭರವರ ಅಧ್ಯಕ್ಷತೆಯನ್ನೊಳಗೊಂಡ ಆಯ್ಕೆ ಸಮಿತಿಯು 12 ಶಿಕ್ಷಣ ಸಂಸ್ಥೆಗಳನ್ನು ಬಯೋಟೆಕ್ ಫಿನಿಶಿಂಗ್ ಶಾಲೆಗಳನ್ನು ಪ್ರಾರಂಭಿಸಲು ಆಯ್ಕೆಗೊಳಿಸಲಾಯಿತು. ಸದರಿ ಕೋರ್ಸ್ 1 ವರ್ಷದ ಪದವಿ ನಂತರದ ಡಿಪ್ಲೊಮಾ ಶಿಕ್ಷಣ ಅವಧಿಯಾಗಿದೆ. ಈ ಕಾರ್ಯಕ್ರಮವು ಕೇಂದ್ರ ಸರ್ಕಾರದ ಬಯೋಟೆಕ್ನಾಲಜಿ ಇಲಾಖೆಯ ಬೆಂಬಲವನ್ನು ಪಡೆದಿದೆ. ಭಾರತ ಸರ್ಕಾರವು ಮಾಸಿಕ 5,000ಗಳ ಫೆಲೋಶಿಪ್ ಒದಗಿಸಲು ಮತ್ತು ಸದರಿ ವಿದ್ಯಾರ್ಥಿಗಳು ಬಯೋಟೆಕ್ನಾಲಜಿ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆಯಲು ಎಪಿಎಲ್ಇ ಬೆಂಬಲವನ್ನು ಪಡೆದಿದೆ.